ಮಗನ ಇದು ನೀನೇನು ತಿಳಿದಪ್ಪ ಕಾಣವಲ್ಲಲ್ಲ ಹಂಗಲ್ಲ ನೀನು ಊಟ ಮಾಡ್ದಿಲ್ಲ ನಮಗೆ ನೀನು ಇಟ್ಕೊಟ್ಟೆಪ್ಪ ಕರಿ ನೀನು ಹೇಳ್ತೇನೆ ಆಮೇಲೆ ನಿಮ್ಮ ಮಾವ ನಿಮ್ಮ ಅತ್ತೆ ಬಂದಾರಲ್ಲ ಮುಂದೆ ಹೋಗ್ರಿ. ಓ ಅತ್ತಿ ಮಾವಂದನವ ಇವತ್ತು ಇಡೀ ದಿವಸ ಗಡದ್ದೇ ತಿಂದಿರ್ತಾರೆ ತಗೋ ಅವ್ರು. ಅದು ಬಿಡು. ಮತ್ತೆ ಗುಳಿಗೆ ತಗೊಂಡಿರ್ಲಿವ? ಆಪ್ ತಗೊಂಡನಪ್ಪ, ನೀ ಗುಳಿಗೆ ತಗೊಂಡ್ಯಾ? ಹ್ಞೂನಪ್ಪ, ನಾ ತಗೊಂಡೀನಿ. ಇದು ನಿಮ್ಮ ಮಾವರ್ನ ಕರಿ. ಅಲ್ಲ ಮತ್ತು ನೋಡು, ಮನಿ ಬಂದಾರನ ಮಾತಾಡ್ತಿಲ್ಲ ಅನ್ಬಾರ್ದು. ಇಲ್ಲದರ ಕರಿ. ಅಯ್ಯೋ ಬರ್ತಾರೆ ಇವಾಗ ಮಾತಾಡಬೇಕಾದ ಸಂದರ್ಭ ಐತಿ, ಮಾತಾಡಿರಂತೆ ಬರ್ತಾರೆ. ರೀ ರೀ ಅಯ್ಯಪ್ಪ ನನದಾರ ಬಂದಾಗ ಅಂತಂದು ಬಂದಾಗ್ಬಿಟ್ರು ನೋಡು. ಬರ್ಲಿ ಈಗ ಐತಿ ಮಾಡಿ ಹಬ್ಬ. ರೀ ಯಾಕವ ಏನಾಯ್ತು ಎಲ್ಲರೂ ಇಷ್ಟಾಗಿ ಸಿಟಿಗೆ ಬಂದಿರಿ? ಎಲ್ಲಿ ಹೋಗಿದ್ರಿ ಇಷ್ಟೊತ್ತನ? ಎಲ್ಲಿ ಹೋಗಿದ್ನ್ಯಾ? ನಿಮ್ಮ ಮಗನ್ ಕೇಳ್ರಿ. ನಮ್ಮ ಅಪ್ಪ ನಮ್ಮನ್ನ ಎಲ್ಲಿ ಕುಂದಿಸ್ಕೊಂಡಿದ್ರು, ಎಲ್ಲಿ ಹೋಗಿದ್ರಂತೆ? ನಿಮ್ಮ ಮಗ ನನ್ನ ಮುಂದೆ ಒಂದೊಮ್ಮೆ ನಾಟಕ ಮಾಡಿ, ನಮ್ಮ ಅಪ್ಪನ ಮುಂದೆ ಒಂದೊಮ್ಮೆ ನಾಟಕ ಮಾಡಿ ಅವ್ರಿಗೆ ಕೊಡಬಾರ್ದು ಕಷ್ಟ ಕೊಟ್ಟಾನ. ಎಷ್ಟು ದಿವಸದಿಂದ ಹೊಟ್ಟೆಗೆ ಇಟ್ಕೊಂಡಿದ್ರಿ ನಮ್ಮ ಅಪ್ಪನ ಮಗಿನ ದಸೆ ಮಾಡ್ಬೇಕಂತೇಳಿ ಅವ್ರೇ ನಿಮ್ಮ ಮನೆ ಬರ್ತೀವಿ ಅಂದಿದ್ರ, ಊಟ ಮಾಡ್ತೀವಿ ಅಂದಿದ್ರ. ಅವ್ರನ್ನ ಬೇಕಂತ ಕರೆದು ಅವ್ರಿಗೊಂದು ತುತ್ತು ನೀರು ಅನ್ನ ಒಂದು ಏನಾರ ಹೊಟ್ಟೆಗೆ ಬಂದಂಗಿಂದ ಆತು ಹಂಗ ಕಲಿ ಹುಟ್ಲಿ ಸಾಲದಕ್ಕೆ ಕುಡಿ ಒಂದು ಭಿಕ್ಷೆ ಬಿಡಕಚ್ಚಿರಿ. ಅವ್ರಿಗೆ ಏನು ಕಮ್ಮಿ ಐತ್ರಿ? ಅವ್ರು ಯಾಕೆ ಭಿಕ್ಷೆ ಬಿಡ್ಬೇಕು? ಎದಕ್ಕೆ ಭಿಕ್ಷೆ ಬಿಡಕ್ಕೆ ಕುಂದಿಸಿದ್ರಿ? ಸುಳ್ಳ ನನಗೇನು ಆರಾಮಿದ್ದಿಲ್ಲ, ಅಡಿಕೆ ಐತಿ ಅದು ಐತಿದೆ ಅಂತ ನಾಟಕ ಮಾಡ್ತೀರಿ. ನಾಟಕನ ನಾನೇ ಹೋಗಿ ಏನಾಗಿತ್ತು, ನನಗೇನು ಜಡ್ಡು ಬಂದಿತ್ತು ಸಾಯಂತದ ಸುಳ್ಳ ಹೇಳ್ಕೊಂತ ಅಲ್ಲಿ ಹೋಗಿ ನಮ್ಮ ಅಪ್ಪನ ನಾನು ನಮ್ಮನಿ ಭಿಕ್ಷೆ ಬಿಡಕ್ಕೆ ಕುಂದಿಸಿರಿ. ಬಿಸ್ಲಾಗ ಹೆಂಗಾಗಿ ಹೋಗುತ್ತಾ 2 ದಿವಸ ತೊಂದರೆ ನೀರಿಲ್ದಂಗ ಇನ್ನ ಸ್ವಲ್ಪ ಜೀವ ಹೋಗೋ ಅನ್ನರಂಗ ಆಗೈತಿ. ಎಷ್ಟಿದೈತಿ ನಿಮಗೆ? ಏನಪ್ಪ ಹಂಗ ನಾಗ್ತಿಯಲ್ಲ? ನಾಚಿ ಬರಂಗಿಲ್ಲ? ಅತ್ತಿ ಮಾವ ಅಂದ್ರ ಹೆಣ್ ಕೊಟ್ಟರು ಕಣ್ ಕೊಟ್ಟು ದೇವ್ರ ಅಂತಾರ. ಅಲ್ಲ ನಿಮ್ಗೆ ನಾವೇನಾರು ನಿಮ್ಗೆ ಏನಾರು ಬರ್ತೀವಿ ಅಂತ ಹೇಳಿದ್ಮೇಲೆ ಅಲ್ಲ ಸುಳ್ಸುಕ್ಕೆ ಹೇಳಿ ಅಲ್ಲ ನನ್ನ ಮಗಳು ಹಂಗೈತೆ ಅಂತೇಳಿ ನಾವು ನಿನ್ನ ಮಾತು ಕೇಳಿ 2 ದಿವಸದಿಂದ ಒಂದನೇ ನೀರು ಕುಡಿಲ್ಲ. ಅಡವಿ ಕಟ್ಟಿಗೆ ತರ ಕಸಿದಿ ಹೋಲನ್ ಸುಮ್ನಾದಿ, ಕುರಿ ಮೇಯಕ ದನ ಮೇಯಕ ಕಸಿದಿ ಹೋಲನ್ ಸುಮ್ನಾದಿ, ಮನೇನ್ ಕೆಲಸ ಎಲ್ಲ ಮಾಡಿಸಿದಿ ಹೋಲನ್ ಸುಮ್ನಾದಿ, ಗುಡಿ ಮುಂದೆ ಭಿಕ್ಷೆ ಬಿಡಕ್ಕೆ ಹಚ್ಚಿದಿ ತಿರುಗಿ. ಈಗ ನನ್ನ ಮಗಳು ಬಂದು ಹೇಳಿದ್ನ ಗೊತ್ತಾತ. ಯಾಕಪ್ಪ ಯಾಕಿಂತ ಮಾಡಿ? ಇಲ್ಲ ನೋಡ್ರಿ ಹೇಳ್ಯಾರ, ನಮ್ಮ ಮಗಳ ಮ್ಯಾಗ ಏನಾರ ಹಂಗೆ ಸಿಟ್ಟಿತ್ತು ಅಂದ್ರೆ ಕಳಿಸ್ಬಿಡ್ರಿ. ನಮಗೇನು ಇನ್ನೊಬ್ರಿಲ್ಲ ಒಬ್ಬೇಕೆ ಮಗಳದಳ ಚಂದಾಗಿ ಇಟ್ಕೊಂಡು ಜಾಪಾನ್ ಮಾಡ್ತೀವಿ. ಏನ್ರಿ ನಮ್ಮ ಮುಂದೆ ನಮ್ಮ ಮಗಳಿಗೆ ನಮ್ನಿ ಮಾಡ್ತೀರಿ, ನಮಗೆ ನಮ್ನಿ ಮಾಡ್ತೀರಿ ಅಂದ್ರೆ ನಾವೆಲ್ಲ ಹೆಂಗೆ ಮಾಡಂಗಿಲ್ಲ ನೀವು. ಅಲ್ರಿ ವಯಸ್ಸಾಗೈತಿ ನಮಗೆ, ವಯಸ್ಸದಾರ ಅನ್ನದಾರ ಅವರು ಬೇಡ. ನಿಮ್ಮಾಗಿನ ಅಭಿಮಾನ, ನಿಮ್ಮಾಗಿನ ಪ್ರೀತಿಗೆ ನನ್ನ ಮಗಳಿಗೆ ಏನು ಹೇಳಾರ್ದಂಗೆ ಬಾಯಿ ಮುಚ್ಕೊಂಡು ಇದ್ರೂ ಇರ್ಬೋದು ಬಿಡು. ಪಾಪ ಅಳಿಯರಿಷ್ಟು ಜೀವದಾರ ನಮ್ಮ ಮೇಲೆ ಅಂತಂದು ಮುಚ್ಕೊಂಡು ಹೇಳಾರ್ದಂಗಿದೆ. ಇವಾಗ ನನ್ನ ಮಗಳು ಬಂದು ಹೇಳಿದ್ದು ಎಲ್ಲ ಕೇಳಿದ ಮೇಲೆ ಗೊತ್ತಾಗಿದ್ದು ನೀವು ಹಿಂಗೆ ನಾಟಕ ಮಾಡಿದಂಗೆ ಗೊತ್ತಾಗಿದೆ. ಇಲ್ಲ ಅಂದ್ರೆ ಇನ್ನೂ ಎಷ್ಟು ಮಾಡಿಸ್ಕೊತಿದ್ರು ನಮ್ಮ ಕೈಲಿ, ಇನ್ನೂ ನನಗೆ ಗೊತ್ತಾಗಿದ್ದಿಲ್ಲ ನಮಗೆ. ಏನ್ರಿ ವಯಸ್ಸಾದಾರನ ಕಿಮ್ಮತ್ತಿಲ್ಲ ನಿಮಗೆ, ಅತ್ತಿ ಮಾವನ್ನ ಮರ್ಯಾದಿಲ್ಲ ನಿಮಗೆ. ಇದನ್ನ ಹೇಳ್ಕೊಟ್ರ ನಿಮ್ಮ ತಂದೆ ತಾಯಿ? ಇದಾದ ಕೆಲಸ ನಿಮ್ಮ ತಂದೆ ತಾಯಿಗೆ ನನ್ನ ಮಗಳು ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ರೆ ನೀವು? ಏನಂತ ತಿಳ್ಕೊಂಬಿಟ್ರೆ ನಮ್ಮನ್ನ ಏನು ಗತಿಲ್ಲ ಅಂತ ತಿಳ್ಕೊಂಡ್ರೆ, ನಮಗೆ ನಾಸ್ತಿಲ್ಲ ಅಂತ ತಿಳ್ಕೊಂಡ್ರೆ, ನಮ್ಗೆ ಹಿಂದೆ ಮುಂದೆ ಕೇಳಲ್ಲ ಅಂತ ತಿಳ್ಕೊಂಡ್ರೆ ಬೇಡ ಬೇಡ್ರಿ. ನಮ್ಮ ಮಗಳು ನಮ್ಮ ಮನೆಯಿಂದ ಕರ್ಕೊಂಡು ಹೋಗ್ತೀವಿ. ಬೇಡ, ನೀವು ಜೀವನ ನೀವು ನೋಡ್ಕೋರಿ. ಎದಕ್ರಿ ಎದಕ್ಕೆ ಹಿಂಗೆ ಹಾಕೊಂತ ನಿಂತೀರಿ? ಏನು ಮಾತಾಡ್ರಿ? ತಡಿ ಮಾತಾಡ್ತಾನೆ ತಡಿ. ಅತ್ತಿ ಮಾವ, ನಾ ಹೇಳೋದಾದ್ರೆ ಕರ್ಕೊಂಡು ಹೋಗ್ರಿ ನಿಮ್ಮ ಮಗಳನ್ನ. ನಾನು ನಿಮ್ಮನ್ನು ಕರ್ಸಿರೋ ಉದ್ದೇಶನ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಲಿ ಅಂತಾನೆ ಕರ್ಸಿರೋದು. ಸ್ವಲ್ಪ ನಿಮ್ಗೊಂಚೂರು ಮರ್ಯಾದೆ ಮಾಡ್ಬೇಕಾಗಿತ್ತಲ್ಲ, ಅದ್ರ ಪ್ರಕಾರ ಮರ್ಯಾದೆನೂ ಮಾಡಿ ಆಯ್ತು. ನಾನು ಕರ್ಕೊಂಡು ಹೋಗ್ರಿ, ದಯವಿಟ್ಟು ಕೈ ಮೂತಿ ಹೋಗ್ತೀನಿ, ಕರ್ಕೊಂಡು ಹೋಗ್ರಿ ಮಗಳನ್ನ. ಏನ್ ಮಾತಾಡಕತ್ತಿ ನೀನು? ಅಲ್ಲೋ, ಏನ್ ಮಾತಾಡಕತ್ತಿ? ಅಲ್ಲ ಅಲ್ಲಿ ಏನ್ ನಡೆದೈತಿ? ಏನ್ ಇವ್ರು ಮಾತಾಡತ್ತಾರ? ಯಾಕಿಷ್ಟು ಸಿಟ್ಟಿಗೆದ್ದಾರ? ನೀನೇನ್ ಹಿಂಗ್ ಮಾತಾಡಕತ್ತಿ? ಮೊದಲು ಸಮಾಧಾನವಾಗಿ ಏನಾಗೈತಿ ಸಮಾಧಾನ ಮಾಡೋ. ಇದು ಹರಿದೋಗೋ ಸಂಬಂಧ ಅಲ್ಲಪ್ಪ. ಹಿಂಗ ದಡಗನ್ ಕೊಡ್ಕೊಳಕ್ ಆಗಂಗಿಲ್ಲ. ಅಲ್ಲ ನಿಂದ ತಪ್ಪೈತಲ್ಲ ಮಗನ, ಅವ್ರಿಗೆ ಯಾಕೆ ಹಂಗ್ ಮಾಡಿದಿ? ಅಲ್ಲ ಮನಿಗ್ ಬಂದ್ ಅತಿಥಿ ದೇವ್ರು ಅಂತ, ಅವ್ರನ್ನ ಚೆಂದ ನೋಡ್ಕೊಳ್ಳೋದು ನಮ್ ಕರ್ತವ್ಯ. ಅಂತದ್ ಮಗನ ನೀ ಮಾಡಿದ್ ತಪ್ಪಪ್ಪ. ಹೋಲ್ ಬಿಡು, ನಿನ್ ಬದ್ಲಿ ನಾನು ತಪ್ಪತ್ತಂತ ಕೇಳ್ಕೊತ್ನಿ. ಆದ್ರೆ ಹಂಗ ಅನ್ಬೇಡಪ್ಪ. ಕರ್ಕೊಂಡು ಹೋಗು ಹಂಗ ಹಿಂಗಂತಂದು ನಮ್ಮ ಮನೆ ಸೊಸಿ ಅಕ್ಕಿ, ನಮ್ಮ ಮನೆ ಕಣ್ಣಕ್ಕಿ. ಹಂಗ ಅನ್ಬಾರ್ದಪ್ಪ, ತಪ್ಪಾತು. ಬೀಗ್ರ ನೋಡ್ರಿ ಬೀಗ್ರ, ನನ್ನ ಮಗ ವಯಸ್ಸಿನ ಹುಡುಗ, ಅದು ಏನ ತಲೆ ಬಂದೈತಿ, ಏನು ಸುಡುಗಾಡ ಗೊತ್ತಿಲ್ಲ. ನಾನು ಆತನ ಬದ್ಲಿ ತಪ್ಪಾತಂತ ತಿಳ್ಕೊತೀನಿ. ಏನ ಸಿಟ್ಟಿನ ವೇಳೆದಾಗ ಗಂಡ ಹೆಂಡತಿ ಜಗಳ ಇರ್ತಾವಲ್ರಿ, ಏನ ಮಾಡಿರ್ತಾವ ಹುಡ್ರ ಬುದ್ಧಿ. ನೀವು ಮತ್ತೆ ಆ ತಂಗಂದನಂತಂದು ಕರ್ಕೊಂಡು ಹೋಗ್ಬೇಡ್ರಿ. ಈ ನಮ್ಮ ಮನೆ ಸೊಸಿ ಎಷ್ಟೊತ್ತಿದ್ರು ನಾವು ಹೆಂಗೆ ಬಿಟ್ಕೊಡಕ್ಕೆ ಬರುತ್ತೆ? ಹೌದಿಲ್ರಿ? ಇರ್ಲಿ, ನೀವು ಏನು ಸಣ್ಣ ಹುಡ್ರಂತ ಒಂದು ಹೊಟ್ಟೆ ಹೋಗ್ಕೊಂಬಿಡ್ರಿ, ತಪ್ಪು. ಹೌದ್ರಿ ಬೀಗ್ರ, ಏನ ಸಣ್ಣ ಹುಡ್ರ ತಿಳುವಳಿಕೆಲ್ಲ ಮಾಡ್ತಾವ. ಏನಾತ ಯಾಕೆ ಮಾಡ್ಯಾನ ನಾವು ಬೈ ಬುದ್ಧಿ ಹೇಳ್ತೀವ್ರಿ. ನೀವೇನು ತಪ್ಪು ತಿಳ್ಕೊಬೇಡ್ರಿ. ಇರ್ಲಿ ಬಿಡ್ರಿ. ಅಲ್ಲ ಇಷ್ಟೆಲ್ಲ ಮಾಡಿ ಮತ್ತೆ ಕೈ ಮುಗಿದು ಹೇಳ್ಕೊತೀನಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ಮ್ಯಾಗ ನಾವು ಯಾಕೆ ಬಿಡಕ್ಕೆ ಹೋಗ್ರಿ? ಕರ್ಕೊಂಡು ಹೋಗ್ರಿ ಅಂತದೇನು ಮಾಡ್ಬಾರ್ದು ಮಾಡ್ರಿ. ನಮ್ಮ ಮಗಳು ಕೈ ಮುಗಿದು ಕೇಳ್ಕೊತೀನಿ ಕರ್ಕೊಂಡು ಹೋಗ್ರಿ ಅನ್ನೋಂಥದ್ದು. ಈ ಮನೆಗೆ ದುಡ್ದು ರಕ್ತ ಬೆವರು ಎರಡು ಸುರಿಸಿ ನಿಮ್ಮನ್ನ ಇಷ್ಟು ಚಂದ, ಇಷ್ಟು ಆರಾಮಿಲ್ಲಾರ, ಇಷ್ಟು ವಯಸ್ಸಾದಾರ ನಿಮ್ಮನ್ನ ಎಷ್ಟು ಚಂದ ನೋಡ್ಕೊಂಡ ನನ್ನ ಮಗಳು. ತಾವು ಒಳೆಯರಾಗಿ ನಮಗೆ ಮಗ ಬೇರೆ ಅಲ್ಲ, ಸೊಸಿ ಇದು ಮಗಳು ಬೇರೆ ಅಲ್ಲ, ನಮಗೇನ ಮಗ ಇಲ್ಲ, ಬೇಕೆ ಮಗಳು ಅವ್ರ ಮಗ ಅಂತ ತಿಳ್ಕೊಂಡ್ವಿ. ಅಂತದು ಹಿಂಗ ವಯಸ್ಸಾದವರಿಗೆ ಮಾಡೋದು. ಅವ್ರಪ್ಪ ಅವನ್ನ ಸರಿ, ನಿಮ್ಮಪ್ಪ ನಿಮ್ಮೊಂದು ಸರಿ ನಾವು ಓದಿಲ್ರಿ, ನಮಗೂ ಅಷ್ಟೇ ಇದೈತಿಲ್ಲ ಮರ್ಯಾದಿ. ಏನ್ರಿ ಒಂಚೂರು ಐತಿಲ್ಲ ಒಟ್ಟು. ಇವರು ಹಿಂಗೆಲ್ಲ ಆದ್ರೆ ಆಗಲ್ಲ. ಸುಮ್ಮನೆ ಯಾಕ್ರಿ? ಏನು ನಮ್ಮ ಮಗಳು ತಪ್ಪಣ ಅಂತಂದು ಇವ್ರಿಗೆ ಇಷ್ಟು ಜೀನ್ ಬೇಕ್ರಿ? ಕೇಳ್ರಿ, ಇಲ್ಲಾಂದ್ರೆ ಬ್ಯಾಡ ನಡ್ರಿ. ಹೇಳ್ರಿ,
ಎದಕ್ಕೆ ಹಲ್ಕಿಸ್ಕೊಂತೀನಿ ಹೇಳ್ರಿ. ಅತ್ತಿಯರ ಮಾವರ ನಾನು ಇನ್ನ ನಿಮಗೆ ಮರ್ಯಾದೆ ಬಿಟ್ಟು ಮಾತಾಡಿಲ್ಲ. ಮರ್ಯಾದೆಲಿಂದಾನೇ ನಮ್ಮ ತಂದೆ ತಾಯಿ ಸಮಾನ ಅಂತಂದೆ ನಿಮಗೆ ಚಂದಾಗಿ ಮರ್ಯಾದೆಲಿಂದ ಅತ್ತಿಯರ ಮಾವರ ಅಂತಾನೆ ಕರೆಯಕತ್ತೀನಿ. ಹಂಗೆ ನಾನು ಮರ್ಯಾದೆ ಬಿಟ್ಟು ನಿಮಗೆ ಸಿಟ್ಟಿದ್ದು ನಿಮಗೆ ಮಾತಾಡ್ಬೇಕಂದಿದ್ರೆ ನಾನು ಮಾತಾಡೋದು ಭಾಷೆಗಳು ಬೇರೆ ಆಗಿರ್ತಿದ್ವು. ನಮ್ಮಪ್ಪ ನಮ್ಮಮ್ಮ ಒಳ್ಳೆ ಸಂಸ್ಕಾರ ಕೊಟ್ಟೋದಕ್ಕೆ ನಾನು ಚಂದಾಗಿನೇ ಮಾತಾಡಕತ್ತೀನಿ. ಆದ್ರೆ ನೀವು ನಿಮ್ಮ ಮಗಳಿಗೆ ಏನು ಕಲಿಸಿರಿ ಸಂಸ್ಕಾರ ಅನ್ನೋದ್ರ ಬಗ್ಗೆ ವಿಚಾರ ಮಾಡಿರಿ. ನಾವು ಚಲೋನ ಕಲ್ಸಿವಪ್ಪ. ನಾವೇನೇನು ಹಾಡಿ ಹೋಗಂಗ್ ಬಿಡಿ ಹೋಗಂಗ್ ಏನ್ ಚಂದಾಗಿ ಇದು ಮಾಡೋದನ್ನ ಕಲ್ಸಿಲ್ಲ. ಏನ್ ಹಂಗ್ ಮಾತಾಡಕತ್ತಿಲ್ಲ ಯಾಕ? ಏನ್ ಮಾಡೈತೆ ಅಂತದ? ಹೌದ್ರೆ ಈಗ ನೀವು ಒಂದೇ ಒಂದು ಮಾತು ಹೇಳಿದ್ರಿ, ಅಳಿಯ ಅನ್ನೋ ಅಭಿಮಾನಕ್ಕೆ ನಾವು ನಮ್ಮ ಮಗಳ ಮುಂದೆ ಹೇಳ್ಬೇಡ ಅನ್ನೋದಕ್ಕೆ ಮಗಳ ಮ್ಯಾಗಿಂದ ಪ್ರೀತಿಗೆ ಅಳಿಯನ ಮ್ಯಾಗಿನ ಪ್ರೀತಿಗೆ ಏನೂ ಹೇಳಲಾರ್ದಂಗೆ ಅವ್ರು ಮಾಡಿದ್ದೆಲ್ಲ ಅನುಭವಿಸಿದ್ವಿ ಅಂತಂದು ನಾನು ಏನೇನು ಹೇಳಿ ಎಷ್ಟೆಷ್ಟು ನಿಮಗೆ ಕೆಲಸ ಹೇಳಿನಲ್ಲ ಅದನ್ನು ನೀವು ಏನು ಮಾಡಿದ್ರಿ, ನನ್ನ ಮ್ಯಾಗಿನ ಪ್ರೀತಿ ಅಂದ್ರೇನು ಅಭಿಮಾನ ಮತ್ತು ಆಕಸ್ಮಿಕ ಚಲೋ ಅಲ್ಲ ಎಲ್ಲರೂ ಚಂದಾಗಿರಲಿ ಅಂತ ಅನ್ನೋದಕ್ಕೆ ನೀವು ಒಂದು ಕಾಳಜಿಲಿಂದ ಮಾಡಿದ್ರಿ. ಹೌದೋ ಇಲ್ಲೋ? ಒಂದು ದಿವಸ ಮಾಡಿದ್ದಕ್ಕೆ ನಿಮಗೆ ಒಂದು ದಿವಸ ಕೂಳು ನೀರು ಇಲ್ಲದಕ್ಕೆ ನಿಮಗೆ ಇಷ್ಟು ನೋವು ತ್ರಾಸಾಗೈತಲ್ಲ. ಪಾಪ ನಿಮ್ಮ ಮಗಳಿಗೆ ನೀವು ಎಷ್ಟು ಸಂಸ್ಕಾರ ಕಲಿಸಿರಲ್ಲ. ನಿಮ್ಮ ಮಗಳು ಇದೇ ಈಗೇನು ಅನ್ಭವಿಸ್ತಿದ್ರಲ್ಲ ನೋವು ಸಂಕಟ ಕೆಲಸ ಎಲ್ಲ ನಮ್ಮಪ್ಪ ನಮ್ಮವ್ಗ ದಿನಂಪರ್ತಿ ಇದೇ ರೀತಿ ಕಾಟ ಕೊಡ್ತಾ. ನಾನು ಆ ಕಡೆ ಹೊಲಕ್ಕೆ ಹೋಗೋ ತನಕ ಮಾತ್ರ ನನ್ನ ಮುಂದೆ ನಮ್ಮಪ್ಪ ನಮ್ಮವನ್ನ ಮುಳುಗಿ ತೊಗೊಂಡ್ರಿನು ಉಂಡ್ರಿನು ತಿಂದ್ರಿನು ಅತ್ತಿ ಮಾವರು ನೋಡ್ರಿ ನೆಟ್ಟು ಊಟ ಮಾಡಂಗಿಲ್ಲ ಹೆಂಗೆ ಸ್ವರ್ಗ್ಯಾರ ನೋಡ್ರಿ ನೀವರ ಬೈದು ಬುದ್ಧಿ ಹೇಳ್ರಿ ಅಂತ ಏನು ನನ್ನ ಮುಂದೆ ನಾಟಕ ಮಾಡಿ ನಾನು ಏನು ಇಷ್ಟು ಚಂದ ನಮ್ಮಪ್ಪನ ನೋಡ್ಕೊಂತ ಅಂತ ಕಣ್ಣು ಮುಚ್ಕೊಂಡು ಹೊಲಕ್ಕೆ ಹೋಗಿದ್ದೆ. ಯಾವುದೋ ಒಬ್ಬ ಪುಣಾತ್ಮ ಬಂದು ನನಗೆ ಹೇಳಿ ನಮ್ಮ ಮನೆಯ ವಾಸ್ತವ ಕಣ್ಣು ಮುಂದೆ ತರಿಸಿದ. ನನಗೆ ಗೊತ್ತಾಯ್ತು, ನಾನು ನೋಡಿದೆ, ನನಗೆಲ್ಲ ವಾಸ್ತವ ಅರ್ಥ ಆಯ್ತು. ನಮ್ಮವ್ವ ನಮ್ಮಪ್ಪ ಎಷ್ಟು ನೋವು ಅನುಭವಿಸಿದ್ರು ತುಟಿ ಪಿಟಕ್ಕಂತ ನನ್ನ ಮುಂದೆ ಇನ್ನವರೆಗೂ ಮಾಡಿಬಿಟ್ಟಿಲ್ಲ. ಯಾಕಂದ್ರೆ ನನ್ನ ಮಗ ನನ್ನ ಸೊಸೆ ಜಗಳಾಡಿ ಮತ್ತು ಅವ್ರ ಮಗ ಉದಾತಂದ್ರೆ ಚಲೋ ಅಲ್ಲ. ನಾವೇನು ಇವತ್ತಿದ್ದರು ಹೋದರು ಅನುಭವಿಸಿದ್ರೂ ಚಿಂತಿಲ್ಲ, ಸತ್ರೂ ಚಿಂತಿಲ್ಲ. ಆದರೆ ಅವ್ರ ನಡಕ್ಕೆ ನಾವು ಜಗಳ ತಂದಿಡಬಾರ್ದು ಅಂತ ಮುಚ್ಕೊಂಡು ಸುಮ್ಮನೆ ಇದ್ರು. ಆದರೆ ನಿಮ್ಮ ಮಗಳು ಅದನ್ನು ಒಂದು ದುರುಪಯೋಗ ತಿಳ್ಕೊಂಡು ನಮ್ಮಪ್ಪನ ಮಗ ಎಷ್ಟು ನಮೂನಿ ಕಾಟ ಕೊಟ್ಟಾಳಂದ್ರೆ ಅಷ್ಟು ನಮೂನಿ ಕಾಟ ಕೊಟ್ಟ. ಒಂದು ಕೆಲಸ ಮಾಡಲ್ಲ, ಇತ್ತನ ಕಡೆ ತೆಗೆದಿತ್ತಾಳ. ವಯಸ್ಸಾದಾರ ಅಂತ ನಿಮ್ಮ ಬಾಯ ಬಂತಿಲ್ಲ. ನಿಮಗೊಂದ ವಯಸ್ಸಾಗಿವನ್ರಿ, ನಮ್ಮಪ್ಪ ನಮ್ಮ ವಯಸ್ಸಾಗಿವಿಲ್ಲ. ನಮ್ಮಪ್ಪ ನಮ್ಮ ವಯಸ್ಸಾದರ ಕೈಲಿ ಕೆಲಸ ಮಾಡಿಸ್ಕೊಂಡು ಅಡುಗೆ ಮಾಡಿಸ್ಕೊಂಡು ಮನಿ ಹೊಲ ಕಟಿಗಿ ಮತ್ತು ಈಗೇನು ನೀವು ಗುಡಿ ಮುಂದೆ ಭಿಕ್ಷೆ ಬಿಡಕ್ಕೆ ಕುಂತಿದ್ದಲ್ಲ ಅದೇ ಜಾಗದಾಗ ನಮ್ಮಪ್ಪ ನಮ್ಮವನ್ನು ಭಿಕ್ಷೆ ಬಿಡಕ್ಕೆ ಕುಂದ್ರಿಸಿದ್ಲು. ನಿಮಗೆ ನೋವು ಆತಿಲ್ಲ. ಮತ್ತು ನಮ್ಮಪ್ಪ ನಮ್ಮ ನೋವಾಗಲ್ಲ. ನಮ್ಮಪ್ಪ ನಮಗೆ ಯಾರಿಗಿಂದ ಮುಂದೆ ಗತಿ ಇಲ್ಲ, ಇನ್ನು ಆಸ್ತಿ ಗತಿ ಇಲ್ಲ, ಯಾವುದಕ್ಕೆ ಗತಿ ಇಲ್ಲ. ಮತ್ತು ನಮ್ಮಪ್ಪ ನಮಗೆ ಎಷ್ಟು ನೋವು ಅನ್ಭವಿಸ್ಬೋದು. ಒಂದನೇ ನೀರು ಕೊಟ್ಟಿಲ್ಲ ಅಂತ ಸಂಕಟ ಆಯ್ತು. ನಮ್ಮಪ್ಪ ನಮ್ಮ ಹೊಲದಾಗ ಇಷ್ಟೆಲ್ಲ ಕಟ್ಟಿಗೆ ಕಡ್ಕೊಂಬಂದು ಹೊಲ ಮನಿ ಅಂತ ಮಾಡ್ಕೊಂಬಂದು ಬಿಸ್ಲ ದನ ಕರ ಎಲ್ಲ ಮೇಯ್ಸ್ಕೊಂಬಂದು ನೀರು ಕೊಡ್ಲಾರ್ದಂಗಿದ್ಲು. ಮಣ್ಣು ಅಪ್ಪ ತ್ರಾಸಾಗಿದ್ದ ಅದಕ್ಕೆ ಕಣಕ್ಕೆ ಕುಡಿಯೋಕೆ ಒಂದನೇ ನೀರು ಇಲ್ದಂಗೆ ಆಗಿದ್ದಕ್ಕೆ ನಮ್ಮಪ್ಪ ಜೀವ ಹೋಗೋಷ್ಟು ತ್ರಾಸಾಗಿತ್ತು. ಇನ್ನು ಎಷ್ಟರ ಮಟ್ಟಿಗೆ ಅಂತ ನಾ ಹೇಳಕ್ಕಲ್ಲ, ನನಗಾಗಲ್ಲ. ನಮ್ಮಪ್ಪ ನಮ್ಮ ಅವ್ನ ಚೆನ್ನಾಗಿ ನೋಡ್ಕೋಬೇಕಂತಾನೆ ನಾನು ಕಷ್ಟಪಟ್ಟು ಅಷ್ಟೆಲ್ಲ ದುಡಿದು ಮಾಡಿ ಎಲ್ಲ ಮಾಡಿ. ಆದರೆ ಇಲ್ಲಿ ನಮ್ಮಪ್ಪ ನಮಗೆ ಇಷ್ಟು ಕಷ್ಟ ಕೊಡಬಾರ್ದಂತ ನಾನು ಅನುಭವಿಸಿ ಆದರೂ ನಮ್ಮಪ್ಪ ನಮಗೆ ಚಂದಿರಲ್ಲ ಅಂತ ನಾ ಮಾಡಿದೆ. ಅವರಿಷ್ಟು ಕಣ್ಣೀರು ಕೂಳೊಂದು ಕಷ್ಟ ಅನುಭವಿಸ್ಬೇಕಂದ್ರೆ ಯಾಕೆ ಬೇಕು ನನಗೆ? ಹೆಂಡ್ತಿನ ಇನ್ನೂ ಒಂದು 10 ಮಂದಿ ಹೆಂಡ್ರು ಮಾಡ್ಕೋಬಲ್ಲೆ. ಆದ್ರೆ ಅಪ್ಪ ಅವ್ವ ಮಾತ್ರ ನನಗೆ ಇಬ್ಬರೇ. ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಹೆಂಡತಿ ಅವಶ್ಯಕತೆ ಇಲ್ಲ. ನಾನು ಇನ್ನೊಬ್ಬಕ್ಕೆ ಚಲೋ ಇದಕ್ಕೇನು ಮಾಡ್ಕೊಂಬರ್ತೀನಿ, ಆದರೆ ಹಿಂತಕ್ಕೆ ಬೇಡ. ನಮ್ಮಪ್ಪ ನಮ್ಮನ್ನು ಮದುವೆ ಮಾಡ್ಕೊಳ್ಳಿಕ್ಕಿಲ್ಲ, ನಾ ಚೆನ್ನಾಗಿ ನೋಡ್ಕೋತೀನಿ. ಮೊದಲು ನಮ್ಮಪ್ಪ ನಮ್ಮ ಅಮ್ಮಕ್ಕೆ ನಮ್ಮ ಸಲುವಾಗಿ ಗಂಧ ತೇದು ನಮ್ಮನ್ನು ಜೋಪಾನ ಜೊತೆ ಮಾಡಿ ನಮ್ಮಷ್ಟು ಚಂದ ನೋಡ್ಕೊಂಡು ನಮ್ಮಪ್ಪ ನಮ್ಮವನ್ನ ನಾನು ಇಷ್ಟು ಕಷ್ಟ ಅನ್ಭವಿಸೋದು ನೋಡ್ಕೊಂಡು ಹೆಂಗೆ ಸುಮ್ಮನಿರ್ತೀನಿ ಅಂತ ನೀವು ಅಂದ್ಕೊಂಡ್ರಿ. ನಿಮಗೆ ಎಷ್ಟು ನೋವಾತಲ್ಲ ಅದ್ರ 10ರಷ್ಟು ನಮ್ಮಪ್ಪ ನಮ್ಮವ್ವ ಅನುಭವಿಸ್ಯಾರ. ಅದನ್ನು ಅರ್ಥ ಮಾಡಿಸ್ಬೇಕಾಗಿತ್ತು. ನಾನು ಇನ್ನೂ ಮಾತಾಡೋ ಭಾಷೆ ಇನ್ನೂ ಭಾಳ ಜೋರು, ಇನ್ನೂ ಭಾಳ ಹೊಲ್ಸೊಲ್ಸು ಮಾತಾಡ್ಬೇಕಿತ್ತು ನಿಮಗೆ. ಆದರೆ ನೀವೇ ಹೇಳಿದ್ರಲ್ಲ ಅಪ್ಪ ಒಂದು ಸ್ಥಾನದಾಗ ಅದೀವಿ ಅಂತ. ನಿಮಗೂ ಆ ವಯಸ್ಸಾಗೈತೆ ಅಂತ ನಾನು ಇಷ್ಟೇ ಚಂದಾಗಿ ಉತ್ತರ ಕೊಡಕತ್ತೀನಿ. ಮೊದಲ ನಿಮ್ಮ ಮಗಳಿಗೆ ಏನು ಸಂಸ್ಕಾರ ಕಲಿಸಿರಿ ಕೇಳ್ರಿ. ಇಲ್ಲವಾ ಇಲ್ಲಪ್ಪ, ಇವರು ಬೇಕಂತನ ಈ ನಿಮ್ಮನ್ನು ಕರೆಸಿ ನನ್ನ ಮ್ಯಾಗ ಇಲ್ಲದ ಅಪೋದ ಹಾಕಿ ನಾನು ಬೇಕಂತ ಈ ಮನೆಯಾಗ ಇಟ್ಕೊಳಕ್ಕೆ ಇಷ್ಟ ಇಲ್ಲ. ಯಾರ ಬೇರೆ ಯಾರನ್ನ ನೋಡ್ಕೊಂಡಿದ್ದಾರೋ ಅದಕ್ಕೆ ಬೇಕಂತ ನಾನು ಕಳ್ಸಕ್ಕೆ ಇಷ್ಟು ನಿಮ ಮಾಡ್ತಾರೆ. ಬೇಕಾದ್ರೆ ಇಲ್ಲೇ ಅತ್ತೆ ಮಾವ ಅದೆಲ್ಲ ಕೇಳು. ಒಂದು ದಿವಸ ನಾನು ಅವ್ರಿಗೆ ಒಂದು ಸರದಿಲ್ಲ ಅಂತ ಹೇಳಿಲ್ಲ, ಒಂದು ಕೆಲಸ ಹಚ್ಚಿಲ್ಲ. ಕೇಳ್ರಿ ಬೇಕಿದ್ರ. ನಮ್ಮಪ್ಪ ನಮ್ಮವ್ವ ನಿಮ್ಮಪ್ಪ ಅವು ನಂಗೆ ಬಂದು ಈಗ ಓದಾಡಕತ್ತಾರಲ್ಲ ಹಂಗೆ ಓದಾಡೋರಲ್ಲ. ಈಗ ನೀ ಕೇಳಿದ್ರು ಇಲ್ಲ ಹಂಗೇನಿಲ್ಲ ಅಂತಲೇ ಹೇಳ್ತಾರೆ. ಯಾಕಂದ್ರೆ ನನ್ನ ಮಗ ಸೊಸಿ ಚಂದಿರಲಿ ಅನ್ನೋದು ಕಾರಣಕ್ಕೆ ತಮಗೇನು ನೋವಾದರೂ ಆಗಿಲ್ಲ ಅಂತಲೇ ಹೇಳ್ತಾರೆ, ಹೊರತು ಆಗೈತೆ ಅಂತ ಹೇಳಲ್ಲ. ಆದರೆ ನಿನ್ನ ಮನಸ್ಸು ನಿನ್ನ ಆತ್ಮಕ್ಕಂತೂ ಗೊತ್ತಿತ್ತಿಲ್ಲ. ದೇವ್ರ ಮೇಲೆ ಕಣ್ಣು ಬಿಟ್ಟು ನೋಡ್ತಿರ್ತಾನೆ ನೀನು ಮಾಡಿದ್ವಲ್ಲ ಎಷ್ಟು ದಿವಸ ಅಂತ ಮುಚ್ಚಿಟ್ಕೋತಿ. ಅದು ಒಂದಲ್ಲ ಒಂದು ದಿವಸ ಹೊರ ಬಂದೇ ಬರುತ್ತೆ. ಅದ್ರಂಗೆ ದೇವ್ರು ನನಗೆ ಹೊರಗೆ ತಂದು ಹಾಕಿ ನಿನ್ನೆಲ್ಲ ಬಣ್ಣ ಬಯಲು ಮಾಡ್ಯಾನ. ಇಷ್ಟಾದ್ಮೇಗೂ ನೀನು ಸುಳ್ಳು ಹೇಳ್ತಿ ಅಂದ್ರೆ ಅದು ನಿಜ. ನೀನು ಮತ್ತೆ ನರಕಕ್ಕೆ ಹೋಗ್ತೀನಿ, ಅವ್ರವ್ರವ್ರ ನರಕಕ್ಕೆ ಹೋಗ್ತೀನಿ ನೀನು. ಮಗನ ಹೋಲ್ ಬಿಡಪ್ಪ, ಸಣ್ಣಕ್ಕೆದಳ ತಿಳುವಳಿಕಿಲ್ದಂಗೆ ಏನ ಮಾಡಿರ್ತಾಳ ತಪ್ಪು. ನಾವ ಸುಮ್ಮನೆ ಅದೀವಿ, ನೀನು ಯಾಕಷ್ಟು ತಲೆ ಕೆಡ್ಸ್ಕೊಂತೀಯಪ್ಪ? ಹೋಲ್ ಬಿಡು. ಹೌದಪ್ಪ ಮಗನ, ನೋಡು ಒಂದ್ಸಲ ಸಂಸಾರ ಹಾಳಾತು ಕೆಡ್ತು ಅಂದ್ರೆ ಮತ್ತೆ ಕೂಡ್ಸಕ್ಕಾಗಲ್ಲಪ್ಪ ಮಗನ. ಮನಸ್ಸು ಹೊಡೆದು ಅಂದ್ರೆ ಮುಗಿದು ಹೋತು. ಬೇಡಪ್ಪ, ಏನು ಆಗಿದೆ ಆಗೋತ್ತು. ಏನು ಅವ್ರ ತಾಯಿ ಇದ್ದಂಗಲ್ಲ, ನಾನು ಕ್ಷಮಿಸಿ ನಾನು ಹೊಟ್ಟೆ ಹಾಕ್ಕೊಂಡಿನಿ. ನೀನು ಯಾಕೆ ತಲೆ ಕೆಡ್ಸ್ಕೊಂತಿದ್ದಿ ಮಗನ? ಆಕೆ ನಂಗೆ ಅನ್ಬೇಡಪ್ಪ ಹೋಗಂತಂದು. ಯಪ್ಪ ನನ್ನ ಮಾತು ಕೇಳಪ್ಪ. ಇಲ್ಲಪ್ಪ ನಾನು ಈ ವಿಚಾರದಾಗ ಮಾತ್ರ ಯಾವ ಕಾರಣಕ್ಕೂ ನಾ ರಾಜಿ ಆಗಂಗಿಲ್ಲ. ನಾನು ನಿರ್ಧಾರ ಮಾಡಿದ್ದಕ್ಕೇ ನಾನು ಅವತ್ತ ಗೊತ್ತು ಆ ದಿವಸನ ನಾನು ಈಕಿಗೆ ಏನು ಮಾಡ್ಬೇಕಂತ ಅಷ್ಟು ರಕ್ತ ಕುದಿಯಾಕತ್ತಿತ್ತು. ಆದ್ರೂ ಸಮಾಧಾನ ತೊಗೊಂಡೆ. ಯಾಕಂದ್ರೆ ಎಲ್ಲರಿಗೂ ನಾನು ಏನಂತ ಉತ್ತರ ಕೊಡಲಿ. ಯಾಕಂದ್ರೆ ಈಕಿ ನಾ ಮಾಡೇ ಇಲ್ಲ ಅಂತ ಸಾಬೀತು ಮಾಡ್ತಾಳ ಅಂತ ನನಗೆ ಗೊತ್ತಿತ್ತು.
ಅದಕ್ಕೆ ಫಸ್ಟ್ ಅವ್ರ ಅಪ್ಪವನ್ನ ಕರೆಸಿ ಅವ್ರ ಅಪ್ಪವಾಗ ಆ ನೋವಿನ ಸಂಕಟ ಏನಂತ ಗೊತ್ತಾದ್ಮೇಲೆ ನಮ್ಮಪ್ಪ ನಮ್ಮ ಎಷ್ಟು ನೋವು ಅನುಭವಿಸ್ರ ಅನ್ನೋ ಸಂಕಟ ಅವ್ರಿಗೆ ಅರ್ಥ ಆಗುತ್ತಾ ಅನ್ನೋದಕ್ಕೆ ನಾನು ಆ ರೀತಿ ನಡ್ಕೊಂಡೀನಿ. ನಾನೇನು ಸುಮ್ಮನೆ ನಡ್ಕೊಂಡಿಲ್ಲ. ಅದಕ್ಕೆ ಈಗ ನಾನು ಬೈದೋ ಬಡ್ದು ಆಕಿನ ಹೊರ ಕಳ್ಸೋ ದೊಡ್ಡಗದಲ್ಲ, ಬೇಡ. ಅವ್ರ ವಸ್ತು ಅವ್ರ ಮನೆ ಮುಟ್ಟಿಸ್ತೀನಿ. ಆದ್ರೆ ನಮ್ಮ ಮನೆ ನಮ್ಮಪ್ಪ ನಮ್ಮ ಕಾಟ ಕೊಡಕ್ಕೆ ಆಕೆ ಇಲ್ಲಿರೋದು ಬೇಕಿಲ್ಲ. ತಮ್ಗೆ ಅಪ್ಪ ಒಂದೆಷ್ಟು ನೋವು ಚುರುಕಾತ್ ನೋಡೋಕಿಗೆ ಬಂದವು ಇಲ್ಲಿ ಓಡಾಡಕತ್ತಾವ ಬರೀ ಒಂದೇ ಒಂದು ದಿವ್ಸಕ್ಕೆ. ನಮ್ಮಪ್ಪ ನಮ್ಮ ಎಷ್ಟು ದಿವಸದಿಂದ ಕಷ್ಟ ಕೊಟ್ಟಾಳಿಕಿ, ನಾನು ಯಾಕೆ ಸುಮ್ಮನಿರಲಿ? ಅಳಿಯಾರ, ನನ್ನ ಮಗಳು ಇಷ್ಟೆಲ್ಲ ಹಿಂಗೆ ಮಾಡ್ಯಾಳ ಅಂತಂದ್ರೆ ನನಗೆ ನಂಬಕ್ಕಾಗೋಲ್ತು. ಅಲ್ಲಪ್ಪ ಅವ್ರು ಸುಳ್ಳ ಎದಕ್ಕೆ ಕೊಡೋದಿ ನನಗೆ? ಸಾಕ್ ಬಾಯ್ ಮುಚ್ಚ. ನಿನಗೆ ಎಷ್ಟು ಅಂತ ಸುಳ್ಳು ಹೇಳ್ತೀವಿ? ನನಗೆ ಅಳಿಯಾರು ಸುಳ್ಳು ಹೇಳಕತ್ತಾರ ಅಂತ ಅನಿಸ್ವಲ್ತು. ಅವ್ರ ಮಾತನಾಗ ನೊಂದ್ಕೊಂಡಾರ. ಆಮೇಲೆ ನಿಮ್ಮ ಅತ್ತಿ ಮಾವ ಪಾಪ ನಮಗಿಂತ ವಯಸ್ಸಾಗೈತಿ, ನೀನು ಅವ್ರ ಕೂಡ ಹಿಂಗೆಲ್ಲ ನಡ್ಕೊಂಡಿ ಅಂತಂದ್ರೆ ನಿಜವಾಗೂ ಇಷ್ಟ ತನಕ ನಾವು ಅಳಿಯಾರನ್ನ ಬೈದಲ್ಲ, ಈಗ ಅವ್ರನ್ನ ತಲೆ ಎತ್ತಿ ಮಕ್ಕ ಎತ್ತಿ ಕಣ್ಣೆತ್ತಿ ನೋಡಕ್ಕೆ ನಮ್ಮ ಯೋಗ್ಯತೆ ಇಲ್ದಂಗೆ ಮಾಡ್ಬಿಟ್ಟಿ ನೀನು. ಥೂ, ನಾ ಎಂತೊಳ ನಾನು ನಿನಗೆ ಇಂಥದ ಬುದ್ಧಿ ಕಲಿಸಿ ನಾನು ನಿನಗೆ ತಂದೆ ತಾಯಿಗೂ ಕೆಟ್ಟ ಹೆಸರು ತಂದೆಲ್ಲ ನೀನು. ನಿನ್ನಂಥ ಮಗಳು ಏನು ಮಾಡ್ಬೇಕಂತೀನಿ ನಾನು? ಇನ್ನೊಂದು ನಾಲ್ಕು ಹೊಡಿ. ಏನು ಮಗಳು ಆಯ್ಕಿ ಮಾರಿ ಊರು ಮಾರಿ. ಇವತ್ತು ಅತ್ತಿ ಮಾವು ಇವತ್ತು ಹಿಂಗೆ ಮಾಡ್ಯಾಳ ಅಂದ್ರೆ ನಾವೇನಾರು ಕರ್ಕೊಂಡು ನಮಗೂ ಹಿಂಗೆ ಮಾಡ್ದಾಳಿಕಿ. ನಮ್ಮನ್ನು ಗುಡಿ ಗುಂಡಾಂತ ವಿಷಯ ಬಿಡಕ್ಕಲ್ಲ, ದೇಶಾಂತರ ಓಡಿಸಿ ಕಳಿಸ್ತಾಳಿಕಿ. ಇಲ್ಲಪ್ಪ, ಇಲ್ಲವ. ಮತ್ತೆ ಸುಳ್ಳು ಮಾತ್ರ ಜಾಸ್ತಿ ಬೈ ಬರ್ತೇನೆ. ಈಗ ಹೋಲ್ ಬಿಡ್ರಿ, ಏನೋ ಸಣ್ಣಕ್ಕೆ ತಪ್ಪು ಮಾಡ್ಯಾಳ, ಸುಮ್ಮನೆ ಮತ್ತೆ ಯಾಕೆ ಬಡಿಯೋದು? ಅಲ್ಲ, ಹಿಂಗೆಲ್ಲ ವಯಸ್ಸಿ ಬಂದು ಮಕ್ಕಳ ಮೇಲೆ ಕೈ ಮಾಡಬಾರ್ದ್ರಿ, ತಪ್ಪದು. ನೋಡ ನೀನಷ್ಟು ಹೇಳ್ತಿನ್ನ ಕೆಲಸ ಮಾಡಿದ್ರು ಮತ್ತೆ ನಿಮ್ಮ ಅತ್ತಿ ಮಾವ ನಿನ್ನ ಪರನ ನಿಂತು ಮಾತಾಡಕತ್ತಾರ. ಅವ್ರು ಹಂಗೆ ನಿನ್ನ ದ್ವೇಷ ಇದ್ದಿತ್ತಂದ್ರೆ ಇವತ್ತು ಮಗ ಗೊತ್ತಾಗಿತ್ತು ಸತ್ಯ ಅಂತೇಳಿ ನಿನ್ನ ಮೊದಲು ಮನೆ ಬಿಟ್ಟು ಕಳ್ಸಲ ಹಾಕಿನ ಬೇಡ ಅಂತ ಹೇಳ್ತಿದ್ರು. ಆದ್ರೆ ಮಗಗೆ ಬೈದ ಬುದ್ಧಿ ಹೇಳಿ ನಿನಗೆ ಮತ್ತೆ ನಿನ್ನ ಪರನ ನಿಂತಾರ. ನಮಗೆ ಬೈಯಾಕತ್ತಾರ ಮಗಳನ್ನ ಕೈ ಮಾಡುವಂತ ಅಂತ ದೇವ್ರಂತ ಅತ್ತಿ ಮಾವಗ ನಿನಗೆ ಇಂಥ ಮತ್ತೆ ಹೇಳ್ತಿನ್ನ ಕೆಲಸ ಮಾಡಿಯಲ್ಲ, ಹೆಂಗಾರ ಮನಸ್ಸು ಬಂದಿತ್ತು ನಿನಗೆ? ಇರ್ಲಿ ಬಿಡ್ರಿ, ಹೋಗುವ ಹೋಗು. ನಿಮ್ಮಪ್ಪ ನಮ್ಮವ್ಗ ಒಟ್ಟು ಪಾಪ ಏನು ತಿಂದಾರ ಇಲ್ಲ, ಏನಾರು ಒಟ್ಟು ತಿನ್ನಕ್ ಮಾಡುವ. ಹೋಗು. ಹ್ಞೂ ರೀ ಮಗ. ಹೋಗ್ಬಿಡ ಒಳಗೆ ನಿಂದ್ರ. ಯಾಕ್ರಿ? ಅತ್ತಿ ಮಾವ, ನಾನು ಒಂದು ನಿರ್ಧಾರ ಮಾಡಿದ್ದೆ ಅಂದ್ರೆ ನನ್ನ ಮಾತು ಆಮೇಲೆ ಯಾರ ಮಾತು ಕೇಳಲ್ಲ. ಇವತ್ತು ನಮ್ಮ ಅಪ್ಪ ನಮ್ಮ ಹೇಳ್ತಾರೆ ಅಂದ್ರೂ ಬೇರೆ ಯಾವ್ದಾರ ವಿಚಾರಕ್ಕೆ ನಾನು ಅವ್ರ ಮಾತಿಗೆ ಇಲ್ಲ ಅಂತ ಇರೋದು ಮಾಡಲ್ಲ. ಆದರೆ ಈ ವಿಚಾರಕ್ಕೆ ಮಾತ್ರ ಅವ್ರ ಮಾತಿಗೂ ನಾನು ಕೇಳಲ್ಲ. ನನಗೆ ಬ್ಯಾಡ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿನಿ ರೀ ಅವ್ರೆ. ನಾನು ಭಾಳ ಸಮಾಧಾನದಿಂದ ಮಾತಾಡ್ತೀನಿ. ಯಾಕಂದ್ರೆ ನನ್ನ ಜಾಗದಾಗ ಬೇರೆ ಯಾರಾದರೂ ಇದ್ದಿದ್ರೆ ಸಮಾಧಾನವಾಗಿ ಸತ್ರು ಮಾತಾಡ್ತಿದ್ದಿಲ್ಲ. ಯಾಕಂದ್ರೆ ಅಷ್ಟು ಬಿ ಪಿ ಇರೈತಿ ನನಗೂ, ಬೇರೆದವ್ರಿಗೂ ಹಿಂಗೆ ಹಾಕಿರ್ತೈತಿ. ಆದರೆ ನಾನು ಭಾಳ ತಾಳ್ಮೆ ತೊಗೊಂಡಿನಿ. ದುಡುಕಿ ನಿರ್ಧಾರ ಮಾಡಿ ಬೈದು ಆಡಿ ಇದೆಲ್ಲ ಬೇಡ ಅಂತ, ಈಗ ಸಂಬಂಧ ಬ್ಯಾಡ ಅಂತ ಕಳ್ಕೊಳ್ಳೋ ಹೊತ್ನಾಗ ಜಗಳ ಮಾಡಿ ಹೊಲ್ಸಂಬಟ್ಟಿ ಬೈದು ಯಾಕೆ ಇಡಿಸ್ಕೋಬೇಕು? ಬ್ಯಾಡ ಅಂತಂದಮೇಲೆ ಬೇಡ ಅಷ್ಟೇ, ಕರ್ಕೊಂಡೋಗ್ರಿ. ನಮ್ಮ ಮನೆಯೊಳಗೆ ಹೋಗಿ ವಾಪಸ್ ಹೋಗೋದು ಬೇಡ. ನಮ್ಮಪ್ಪ ನಮ್ಮ ನೋಡ್ಕೊಳಕ್ಕೆ ನಾನು ಬೇರೆ ಚಲೋ ಒಂದು ಹುಡುಗಿನ ನಮ್ಮಪ್ಪ ನಮ್ಮನ್ನು ನೋಡ್ಕೊತೀನಿ ಅಂತಂದು ಮೊದಲ ಒಪ್ಪಿಸಿ ಆಕಿ ಚಲೋ ಗುಣದಾಕಿ ನೋಡಿ ಈ ಸಲ ದುಡುಕಲ್ಲ ಅಂತಾಕಿನ ಮದುವೆ ಮಾಡ್ಕೊಂಬಂದು ತೊಗೊಂಬರ್ತೀನಿ. ಆದರೆ ನಿಮ್ಮ ಮಗಳನ್ನ ದಯವಿಟ್ಟು ಕರ್ಕೊಂಡೋಗ್ರಿ, ನಮಗೆ ಬೇಡ. ರೀ, ನನ್ನ ತಪ್ಪಾತ್ರಿ. ರೀ ರೀ ನನ್ನ ತಪ್ಪಾಗೈತ್ರಿ. ನಾ ಇನ್ನ ಮಾಡಲ್ಲ, ಇನ್ನೊಮ್ಮೆ ಜನ್ಮದಾಗ ಮಾಡಂಗಿಲ್ರಿ. ನನ್ನ ಕ್ಷಮಿಸ್ಬಿಡ್ರಿ, ಒಂದ್ಸಲ ಕ್ಷಮಿಸ್ಬಿಡ್ರಿ ರೀ. ಅತ್ತೆ ನೀನಾರ ಹೇಳತ್ತೆ ತಪ್ಪು ಮಾಡೀನಿ, ನೀವು ಭಾಳ ಕಾಟ ಕೊಟ್ಟೀನಿ. ನನ್ನ ಹೊಡೀರಿ ಬೈರಿ ಏನಾರ ಮಾಡ್ರಿ, ಆದ್ರೆ ಇನ್ನೊಮ್ಮೆ ಕೆಲಸ ಮಾಡಲ್ಲ ಅತ್ತೆ. ಅತ್ತೆ ರೀ ಎಂತ ಕಟ್ಟಗೆ ಮನ್ಸಾತ್ರಿ ನಿಮ್ದು. ಒಂದು ಕ್ಷಣನೂ ನಾನು ಬೇಡ ಅಂತ ಅನಿಸ್ತಾ ನಿಮಗೆ? ರೀ ರೀ ಹೆಂಗೆ ಮಾಡಬೇಡ್ರಿ, ತಪ್ಪಾಗೈತ್ರಿ. ಅತ್ತಿ ಮಾಮ, ಈಗ ನಿಮ್ಮ ಮಗಳು ನೀವು ಕರ್ಕೊಂಡು ಹೋಗ್ತೀರಾ ಇನ್ನು ನಾ ಹೊರಗೋಲ್ಲ? ಮಗಳ ಇದು ಬರುವ ಮಗಳ, ನೀನಾಗೆ ನಿಂದು ಬಂಗಾರದಂಥ ಜೀವನ, ನೀ ಹೇಳ್ದಂಗೆ ಕೇಳ್ಕೊಂಡಿರೋ ಗಂಡ ಬಂಗಾರದಂತ ಅಲ್ಲ, ದೇವ್ರಂತ ಅತ್ತಿ ಮಾವ. ನೀನ ರಾಣಿ, ಎಲ್ಲ ನಿಂದೆ ಕೈ ಕಾರ್ಬಾರು ಹಿರಿತನ ಎಲ್ಲ ನಿಂದ ಇತ್ತು. ನಮ್ಮನ್ನ ಹೆಂಗೆ ಅಪ್ಪವಂತ ತಿಳ್ಕೊಂಡಿದ್ದೆವು, ಅವ್ರನ್ನ ಅಪ್ಪವಂತ ತಿಳ್ಕೊಂಡು ಗಂಡನ್ನ ಊಟ ಹೊಟ್ಟಿ ಚೆಂದಾಗಿ ನೋಡ್ಕೊಂಡು ಬಂಗಾರದಂಥ ಸಂಸಾರ ಈಗ ನೆಟ್ಟು ಜೀವನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ನಿನ್ನಂಥ ಅದೃಷ್ಟವಂತ ಯಾರ್ಯಾರು ಇದ್ದಿದ್ದಿಲ್ಲ. ಆದರೆ ಉಣ್ಣ ಇಡೀ ಕಾಲಿಲೆ ಓದ್ಕೊಂಡು ಮಗಳ, ಉಣ್ಣ ಇಡೀ ಕಾಲಿಲೆ ಓದ್ಕೊಂಡು ಎಂಥ ಜೀವನ ಹಾಳು ಮಾಡ್ಕೊಂಡು, ನೀನೇ ಮಾಡ್ಕೊಂಡು. ಈಗ ಹತ್ರ ಏನು ಬಂತು? ಈಗ ಹತ್ರ ಎದಕ್ಕೆ ಬಂತು? ಆತು, ನಿನ್ನ ಗಂಡನ ಮನಸ್ಸು ಕಲ್ಲಾಗಿ ಹೋತು. ನಿನ್ನ ಜಗದಾಗ ಬೇರೆ ಇದಕ್ಕೆ ನಾಳೆ ತರಕ್ಕೂ ಸಜ್ಜಾಗಿ ಆತು. ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡು ಅತಂತ್ರದಾಗ ಅದಿ. ನಿನಗೆ ನೋಡ್ಕೊಂಡು ಕಣ್ಣಿಲೆ ನೋಡ್ಕೊಂಡು ಜೀವನ ಕಳಿಬೇಕನ್ನೋಕ್ಕೂ ಒಂದು ಹೊಟ್ಟೆ ಒಂದು ಕೂಸು ಹುಟ್ಟಿಲ್ಲ. ಇನ್ನೇನು ಮಾಡ್ತೀವಿ ಹೇಳ? ಮಾಡಿದ ಪಾಪ ಸಾಯೋವರೆಗೂ ಅನುಭವಿಸ್ಬೇಕು. ನಾವು ನೀನು ನೋಡಿ ಕೊರಕೊಂತ ಜೀವನ ಸಾಯೋವರೆಗೂ ಕಳಿಬೇಕಲ್ಲ. ನಾವು ಯಾವ ಜನ್ಮದಾಗ ಪಾಪ ಮಾಡಿದ್ವು ಅದನ್ನ ಗೊತ್ತಿಲ್ಲ. ಇಷ್ಟು ದಿವಸ ನನ್ನ ಮಗಳು ಗಂಡ ಮನೆಯಾಗ ಆರಾಮದಳ ಅಂತ ಎಲ್ಲರ ಬಂದು ಬೇಕು ಅಂತ ಹೇಳ್ತಿದ್ದೆ. ಆದರೆ ಇವತ್ತು ನನ್ನ ಮಗಳು ಗಂಡನ ಮನೆಯಾಗ ಒದ್ದು ಓಡಿಸ್ಕೊಂಡು ಬಂದು ಬಿದ್ದಾಳೆಲ್ಲ ಮನೆಯಾಗ ಅಂತ ಹೇಳ್ಕೊಂತ ಅಡ್ಯಾಡ್ಬೇಕು. ಸಾಯೋವರೆಗೂ ನಾವು ಕೈಕಾಲ್ಗಟ್ಟಿರೋವರೆಗೂ ನಂಗೆ ದುಡುತ್ತಂದು ಅನ್ನ ಹಾಕ್ತೀವಿ. ಮುಂದೆ ನಿನ್ನ ಹಣೆ ಬರ, ನೀನು ಮಾಡಿದ ಪಾಪ ಸಾಯೋವರೆಗೂ ಉಣ್ಬೇಕು. ಯಾಕಂದ್ರೆ ದೇವ್ರಂತ ಅತ್ತಿ ಮಾವ ಕೂಳು ಹಾಕ್ಲಾರ್ದಂಗೆ ಇಷ್ಟು ರೋರವ ನರಕ ಅವ್ರಿಗೆ ತೋರಿಸಿಯಲ್ಲ, ನೀನು ಸಾಯೋವರೆಗೂ ಆ ನರಕ ಅನ್ಭವಿಸ್ಬೇಕು. ನೀನೇ ನಿನ್ನ ಅದೃಷ್ಟ ಕೆಡಿಸ್ಕೊಂಡು ದುರಾದೃಷ್ಟ ನೀನಾಗಿ ನಿನ್ನ ಕೈಲಿ ಬರ್ಕೊಂಡು ಅಂದಮೇಲೆ ನಾವು ಹಡ್ದಾರ ಏನು ಮಾಡೋಕ್ಕಾಗತ್ತೆ? ಕರ್ಕೊಂಡು ಹೋಗ್ತೀವಿ, ಬಿಡಕ್ಕೆ ಬರಲ್ಲಲ್ಲ. ಹಡ್ದ ತಪ್ಪಿಗೆ ಮನೆ ಕರ್ಕೊಂಡು ಹೋಗ್ತೀವಿ. ಬಾ
ತಪ್ಪಾಗೈತಪ್ಪ ಒಂದ್ಸಲ ಒಂದು ಎಲ್ಲ ಜನ ಚೆನ್ನಾಗಿ ಮಾಡ್ಕೊಂಡಿರ್ತೀನಿ ಇನ್ನಿಂತ ತಪ್ಪು ಮಾಡಲ್ಲ. ಹೇಳಕ್ಕೂ ಕೇಳಕ್ಕೂ ನನಗೆ ಮಕ್ಕ ಇಲ್ಲ. ಬಾ ಹೋಗೋಣ. ಯಪ್ಪ ಮಗನ ಅಲ್ಲಪ್ಪ ಒಟ್ಟು ಸಮಾಧಾನಗಿಂತ ಮಾತಾಡಿದ್ರೆ ಆಗಿತ್ತು. ತಪ್ಪು ಯಾರು ಮಾಡಲಿಲ್ಲ, ಏನೋ ಮಾಡಿದ್ಲಪ್ಪ. ಅಲ್ಲ ಜೀವನನ ಹಾಳು ಮಾಡ್ಕೊಂಡಿಲ್ಲ ಮಗನ ನಿನ್ನ ಕೈಯಾರೆ. ನಮಗೆ ನೋಡಕ್ಕೆ ಒಟ್ಟು ಉರಿತಪ್ಪ ಮಗನ. ಯಾಕೆ ಇಂಥ ಕೆಲಸ ಮಾಡೋದು? ನಾವು ಇಷ್ಟು ತಡ್ಕೊಂಡಿರೋದು ಅದಕ್ಕೆಲ್ಲ. ನೀನು ನಿನ್ನ ನೀತಿ ಚೆಂದಾಗಿರ್ಲಿ ಅಂತಂದು ಅದು ನೀನೇ ಹಿಂಗೆ ಮಾಡಿಬಿಟ್ಟಲ್ಲಪ್ಪ. ಅವನ ಮಗನ ಯಾಕಿಂತ ಕೆಲಸ ಮಾಡಿದ್ವು? ಅಪ್ಪ ಅವ್ವ ನಾ ಮಾಡಿದ್ದು ಸರಿಯಾಗಿ ಐತಿ. ಹೆಂಡತಿ ಬೇಕಿದ್ರೆ ಈಕಿನ ಬಿಟ್ಟು ಇನ್ನೊಬ್ಬಿಕಿನ ಮಾಡ್ಕೊಂಡು ಬರ್ಬೋದು. ಅಪ್ಪ ಅವನ್ನ ನಿಮ್ಮನ್ನು ಬಿಟ್ಟು ಬೇರೆ ಥರ ಬರೋಕ್ಕಾಗತ್ತಾ? ಬೇರೆ ಯಾರಿಗಾದ್ರೂ ನಾನು ಅಪ್ಪ ಅಂತ ಅನ್ನೋಕ್ಕಾಗತ್ತಾ? ಹಾಂ ಅದನ್ನ ನಾನು ಬಿಟ್ಟಾರ ಯಾರ? ಅಲ್ಲಪ್ಪ ಜೀವನದಾಗ ನಾವು ಜೀವ ಕೊಟ್ಟಂಥವ್ರು ನೀವು. ನಿಮ್ಮನ್ನೇ ನಾನು ಇಷ್ಟು ನೋವು ಅನುಭವಿಸಕ್ಕೆ ಬಿಟ್ಟು ನಾನು ಸುಖದಿಂದ ಇಷ್ಟು ದಿವಸ ಮಕ್ಕೊಂಬಿಟ್ನಲ್ಲ, ಆರಾಮ್ ತಿಂದು ಉಂಡಿದ್ನೆಲ್ಲ. ನಿಮ್ಮ ಊಟ ಇಲ್ಲ ನೀರಿಲ್ಲ, ನೀವು ಎಷ್ಟು ನೋವು ಅನುಭವಿಸಿರಿ ಗೊತ್ತಾ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ನನಗೆ ಕೊಳ್ಳು ಕಿತ್ತಿ ಬರ್ತಾವೆ. ನನ್ನಷ್ಟಕ್ಕೆ ನನಗೆ ಹೊಡ್ಕೊಳಂಗತ್ತ. ಎಂಥ ಪಾಪಿ ನಾನು, ನಮ್ಮ ಅಪ್ಪ ನಮಗೆ ಇಷ್ಟು ಆದರೂ ನಾನು ನೋಡಲಿಲ್ಲಲ್ಲ ಅಂತಂದು. ಬೇಡಪ್ಪ, ಆಕಿನ ಮುಖ ಏನಾದರೂ ನಮ್ಮ ಮನೆಯಾಗಿದ್ದಾಗ ನೋಡ್ದಂಗೆಲ್ಲ ನಾನು ರಕ್ತ ಕುದೀತೈತಿ. ಸುಮ್ಮನೆ ಕಣ್ಣೆದುರಿಗಿದ್ರೆ ಸುಮ್ಮನೆ ಏನಾದರೂ ಅನಾಹುತ ಆಗ್ಬೋದು. ಅದಕ್ಕೆ ಭಾಳ ಸಮಾಧಾನ ತೊಗೊಂಡು ಆಕಿನ ಮಕ್ಕ ನೋಡೋದೇ ಬೇಡ ಜೀವನ ಪರ್ಯಂತ ಅಂತ ಕಳಿಸ್ಬಿಟ್ಟಿನಿ. ನಾನು ಮಾಡಿದ್ದು ಸರಿಯಾಗಿತ್ತಪ್ಪ. ಕಣ್ಣೆದುರಿಗಿದ್ರೆ ಮಾತ್ರ ನಾನು ಆಕಿನ ಬಿಡ್ತಿದ್ದಿಲ್ಲ. ಬೇಡಪ್ಪ, ನನ್ನ ಕೈಲಿ ಕೊಲೆ ಆಗ್ಬೇಕಾಗಿತ್ತ ಆಕಿ? ನೀವೇ ಹೇಳ್ರಂಗಿದ್ರೆ ಇಲ್ಲ ಹೌದಿಲ್ಲ? ನಾನು ನಿಮ್ಮನ್ನು ಚೆಂದ ನೋಡ್ಕೋತೀನಿ. ಚೆಂದಾಗಿ ನೋಡ್ಕೊಳ್ಳೋಂಥ ಹುಡುಗಿಂತಂದು ನಿಮ್ಮನ್ನು ಅಪ್ಪವನ್ನ ಅಂತಾರೆ ನೋಡ್ಕೊಳ್ಳೋಂಥ ನೋಡ್ಕೊತೀನಿ. ಆಗೋದೆಲ್ಲ ಒಳ್ಳೇದಕ್ಕಂತ ನೀವು ಚಿಂತೆ ಮಾಡ್ಬಿಡ್ರಪ್ಪ, ಆರಾಮಿರ್ರಿ. ಶಭಾಷ್ ಮಗನೇ, ಮೆಚ್ಚಿದೆ ನಿನ್ನ ಮಾತಿಗೆ. ಅಂದ್ರು ತಂದೆ ತಾಯಿ ತಕ್ಕ ಮಗ. ನಾನು ನಡಕ್ಕೊಂಚೂರೆ ನಿನ್ನ ಮೇಲೆ ಡೌಟ್ ಬಂದಿತ್ತು, ಎಂತಿಗುಲ್ಲ ಮಾಡ್ದನಪ್ಪ ಆಯ್ತಾ ಅಂತ. ಆದರೆ ಸರಿಯಾಗಿ ನಿರ್ಧಾರ ಮಾಡಿದೆ ಮಗನ. ಒಳ್ಳೇದಾಗಲಿ ನಿನಗೆ. ಇದಕ್ಕಂತೂ ಚಲೋ ಅಗ್ದಿ ಗುಣವಂತ ನಿಮ್ಮ ಅಪ್ಪ ನೀವು ನೋಡ್ಕೊಳ್ಳೋವಂಥ ಒಳ್ಳೆ ಹೆಂಡತಿ ಸಿಗಲಿ. ನಿನ್ನ ಸಂಸಾರ ಹಾಲು ಜೀವನ ಚೆಂದಾಗಿರ್ಲಪ್ಪ. ಆಯ್ತು, ನನಗೆ ಖುಷಿ ಆಯ್ತು. ಅಜ್ಜ ಅಮ್ಮನ ಕಷ್ಟ ನೋಡ್ಲಾರ್ದ ನಾನು ಎಷ್ಟು ಅನ್ಭವಿಸಿದ್ನಿ. ಇವತ್ತು ನನಗೆ ಅಷ್ಟು ಖುಷಿ ಆಯ್ತಂದ್ರೆ ಅಷ್ಟು ಖುಷಿ ಆಗೈತಿ. ಒಳ್ಳೇದಾಗಲಿ. ಓಯ್ ಕರಿದೇವ, ಓಯ್ ಬಿಳಿದೇವ, ಬರ್ರಿ ನಮ್ಮ ಪ್ಲೇಸಿಗೆ ವಾಪಸ್ ಹೋಗೋಣ. ಹುಷಪ್ಪ, ಇವತ್ತಾದರೂ ನಮಗೆ ಇದರಲ್ಲಿಂದ ಬಿಡುಗಡೆ ಸಿಕ್ತಲ್ಲ. ನಡಿ ಹೋಗೋಣ. ಹುಷಪ್ಪ ದೇವರೇ ಪರಮಾತ್ಮ, ಏನ ಅನ್ನಿಸ್ತಾ ಮನುಷ್ಯರಾದರೆ ನಮ್ಮ ಮನೆಗೆ ನಾವು ಬಂದ ತಕ್ಷಣ ಯಪ್ಪ ಎಲ್ಲಿ ಹೂ ಸುತ್ತಿರು ನಮ್ಮ ಮನೆಗೆ ಬಂದ್ರೆ ನಾವು ನೆಮ್ಮದಿ ತಣ್ಣಗೆ ಅನ್ಸುತ್ತೆ. ಸತ್ತ ಮೇಲೆ ಅವನು ನಾವು ಎಲ್ಲೇ ಊರಾಗಿದ್ದು ಎಂಥ ಅರಮನೆ ಅಂತ ಮನೆಯಾಗಿದ್ರು ಸುಡುಗಾಡಾಗ ಬಂದ್ರೆ ಸಮಾಧಾನ ಆಗತ್ತೆ ನೋಡು. ಇವಾಗ ನಮ್ಮ ಮನೆಗೆ ಬಂದೀವಿ ಅನ್ನಂಗೆ ಆತು ನೋಡು. ತಣ್ಣಗಾತ್ ನೋಡು ಮನಸ್ಸಿಗೆ, ದೇಹಕ್ಕೆ. ಆ ಜಗಳ ಆ ಕಿರಿಕಿರಿ ಅಪ್ಪ ಯಾವಂಗೆ ಬೇಕಾಗಿತ್ತು. ನಾವಿಲ್ಲಿ ಆರಾಮ ಆ ಗಿಡಕ್ಕೆ ಜೊತಾಡ್ಕೊಂತ ಈ ಗಿಡಕ್ಕೆ ಜೊತಾಡ್ಕೊಂತ ತಣ್ಣಗೆ ಅದೀವಿ. ಅದ ಜಂಜಟ್ದಾಗಿಂದ ಬಂದೀವಿ ಅನ್ನೋದು ಮರಿಬೇಡ್ರಿ. ಹೌದು ಸೀತಾ, ಕಾಮೆಂಟ್ ನೋಡಿ ಏನೋ ಒಟ್ಟು ಹೆಂಗೆ ಹಾಕ್ಯಾರ ಪಾಪ, ಎಷ್ಟು ಫೀಲಿಂಗ್ ಮಾಡ್ಕೊಂಡ್ರೆ ಗೊತ್ತನೋ. ಬಿಳಿದೇವ ಅವ್ರೆ, ಕರಿದೇವ, ಬಿಳಿದೇವ, ನೀವು ಚೆಂದಾಗಿ ವಿಡಿಯೋನ ದಿನ ಹಾಕ್ರಿ ಅಂತ ಹೇಳ್ಯಾರ. ಅವ್ರಿಗೇನು ಗೊತ್ತು ನನ್ನ ಕಷ್ಟ. ಅವ್ರಿಗೂ ಆ ಕಷ್ಟ ಅನುಭವಿಸ್ಯಾರ ಪಾಪ. ಆದ್ರೆ ನನ್ನ ಬಗ್ಗೆ ಅವ್ರು ಅರ್ಥನೇ ಮಾಡ್ಕೊಳ್ರು. ಅದಕ್ಕೆ ಒಂಚೂರು ಅವ್ರಿಗೊಂಚೂರು ಹೇಳ್ತೀನಿ ತಡಿ. ಪಾಪ ನನ್ನೂ ನೆನೆಸ್ಕೊಂಡಾರಪ್ಪ. ನನ್ನೂ ಕರಿದೇವು ಅಂತ ನೆನೆಸ್ಕೊಂಡಾರಪ್ಪ. ಹಾಯ್, ನಮ್ಮ ಕಡೆಯಿಂದ ಕರಿದೇವ್ವ, ಬಿಳಿದೇವ್ವ ಮತ್ತು ನನ್ನ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ರೀ. ನೋಡ್ರಿ, ನಾವು ಕಾಮೆಂಟಿಗೆ ನಂಗೆ ರಿಪ್ಲೈ ಮಾಡೋಕ್ಕೂ ಸೇತಕ್ಕೂ ನನಗಾಗಿಲ್ಲ. ಪ್ಲೀಸ್ ತಪ್ಪು ತಿಳ್ಕೊಬೇಡ್ರಿ ಈ 3 ದೇವದ ಬಗ್ಗೆ. ಯಾಕೆ ಗೊತ್ತೇನು? ಏನ್ರಿ ಈ ಬ್ಯಾಸ್ಗೆ ಬಿಸಿಲು ಒಂದು ಕಡೆ ಆದ್ರೆ ಫಂಕ್ಷನ್ ರೀ, ಅವನು ನಮ್ಮ ಮಕ್ಕಳೇರಿ ಫಂಕ್ಷನ್ ರೀ. ಹೋಗ ಅವನು ನಮ್ಮ ಮನೆ ಓಪನಿಂಗ್, ಮನೆ ಎಷ್ಟರ ರೊಕ್ಕ ಇದ್ದಾವ್ರಿ ಎಲ್ಲರಂತಲ್ಲೇ, ನನಗೂ ಅರ್ಥನ ಆಗೋಲ್ರಿ. ಒಂದು ಮನೆ ಓಪನಿಂಗ್ ಅಂತ ಹೋಗ್ಬೇಕಂದ್ರೆ ಇನ್ನು 10 ಮನೆ ಓಪನಿಂಗ್ ಕರೆಕ್ಟ್ ಕಾರ್ಡ್ ಬಂದಿರ್ತಾವೆ ನೋಡ್ರಿ. ಅಯ್ಯೋ ಸಾಕು ಹೋತ್ರಿ ಮನೆ ಓಪನಿಂಗ್ ಒಂದು ಕಡೆ ಆದ್ರೆ. ಮದುವೆ ರೀ, ಅಯ್ಯೋ ದೇವ್ರಿ ಎಷ್ಟು ಮದುವೆ ರೀ. ದಿನಕ್ಕೊಂದು 2-3 ಮದುವೆ ಅಟೆಂಡ್ ಮಾಡಿದ್ರು ಕಮ್ಮಿನ ಹಾಕೋ ನೋಡ್ರಿ. ಅಯ್ಯೋ ದೇವ್ರಿ, ಒಬ್ಬರ ಮನ್ಯಾಗ ಬಳಿ ಹಾಕಿಸ್ಕೊಳ್ಳೋದಿತ್ತಂದ್ರೆ ಇನ್ನೊಬ್ಬರ ಮನ್ಯಾಗ ಅರ್ಶಿನ ಶಾಸ್ತ್ರ ಇರುತ್ತೆ, ಇನ್ನೊಬ್ಬರ ಮನ್ಯಾಗ ಮದುವೆ ಇರುತ್ತೆ, ಒಂದರ ರಾತ್ರಿ ಎಂಗೇಜ್ಮೆಂಟ್ ಇರುತ್ತೆ. ಯಾಕಾಗಂತ ಹೋಗ್ಬೇಕ್ರಿ? ಹೋಗದ ಏನವನಿ ಬಿಸಿಲು ಹೋಗಿ ಟುಸ್ ಅಂತ ಸಾಕಾಗಿ ಬರೋದ್ರಾಗ ಮನ್ಯಾಗ ಕೆಲಸ. ಅಯ್ಯೋ ದೇವ್ರಿ, ಮನೇನ ಕೆಲಸ ಮುಗಿಸ್ಬೋದು, ಮತ್ತೆ ರಾತ್ರಿ ಎಂಗೇಜ್ಮೆಂಟಿಗೆ ಕೂಡ ಹೋಗೋದು, ಮತ್ತೆ ಮುಂಜಾನೆ ಮದುವೆ, ಮತ್ತೊಂದು ಫಂಕ್ಷನ್, ಮತ್ತೆ ರಾತ್ರಿ ಎಂಗೇಜ್ಮೆಂಟ್. ಪುರ್ಸತ್ತಿಗಿಲ್ರಿ ಅಪ್ಪ, ಸಾಕಾಗಿ ಹೋಗ್ಬಿಟ್ಟೈತಿ. ಯಾರು ಫೋನ್ ಬಂದ್ರು ಎತ್ತಂಗಿಲ್ರಿ, ಎತ್ತಿರ ಮಾತಾಡಕ್ಕೆ ಪುರ್ಸತ್ತಿಲ್ರಿ. ನಿಮ್ಮ ಕಾಮೆಂಟ್ ನೋಡಕ್ಕೆ ಆಗಿಲ್ರಿ, ತಪ್ಪು ತಿಳ್ಕೊಬೇಡ್ರಿ. ಅದೇ ನೋಡಿದ್ರಿ, ಅದೇ ಈಗೀಗ ನಮ್ಮ ಬಿಳೆದವ ಹೇಳ್ತ್ರಿ ಕಮೆಂಟಿಗೆ ಚಂದ ನೋಡು ಪ್ರೀತಿಲಿ ಇಂಟ್ರೆಸ್ಟ್ ಮಾತಾಡ್ತಾರ, ನೀವು ವಾಪಸ್ ಅವ್ರನ್ನ ಮಾತಾಡ್ಸಲಿ ಅಂತ ನಮ್ಮ ಬಿಳೆದವ ಬೈತ್ರಿ. ಅದಕ್ಕೆ ರೀ ನಾನು ದಯವಿಟ್ಟು ಕ್ಷಮಿಸ್ರಿ. ನೀವು ಈ ಪ್ರೀತಿಗೆ ನಾನು ಚಿರಋಣಿ ಅದೀನಿ ರೀ. ಹಾಯ್, ಹಂಗೆ ನಮ್ಮದು ಶೀಘ್ರದಾಗ ಶುಭ ಸಮಾಚಾರ ಕೊಡ್ತೀವಿ ರೀ. ಏನೋ ಸೀತಾ, ಶುಭ ಸಮಾಚಾರನ? ಏನದು? ಹೌದು ಸೀತಾ, ನನಗೂ ಹೇಳಿಲ್ಲ. ಏನು ಕೊಡ್ತಿ? ಅದೇ ನೋಡ್ರಿ, ಇವ್ರಿಬ್ಬರದಾಗ ಒಂದು ಚಾಲೆಂಜ್ ಹಾಕಿದ್ರಿ ನಾನು.
ಇವರಿಬ್ಬರು ಒಬ್ಬರನ್ನ ಮ್ಯಾರೇಜ್ ಆಗ್ಬೇಕಂತಂದು ಅವ್ರು ಕೇಳ್ಕೊಂಡಿದ್ದರಿ. ಅದರ ಪ್ರಕಾರ ನಾನು ನಿರ್ಧಾರ ಮಾಡೀನಿ. ಎಷ್ಟು ಸಂತ ಒಂಟಿಯಾಗಿರುವುದು ಬರು 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 ಬರು. ಹೌದಿಲ್ರಿ? ನಾ ದೇವ್ ಆದ್ರೆ ಏನಾತ್ರಿ, ಒಂಟಿಯಾಗಿರೋಕೆ ಎಲ್ಲರಿಗೂ ಬೇಸರ ಹೌದಿಲ್ರಿ? ಅದಕ್ಕೆ ಮದ್ವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡೀರಿ. ನಿಮ್ಮದ್ರಿ ಫಸ್ಟ್ ಹೇಳಕತ್ತೀನ್ರ. ಮತ್ತೆ ಈ ಯಾರು ದೇವ್ ಖುಷಿ ತಿಳಿಲ್ಲ. ಮತ್ತೆ ನೀವು ತಪ್ಪದೆ ಅಕ್ಷತೆ ಹಾಕಬೇಕು ಅಂತಂದು ಬರ್ತಿರಿಲ್ಲ ಮುಯ್ಯಪ್ಪಯ್ಯ ಮತ್ತೆ ಇಡ್ಬೇಕು. ಮತ್ತೆ ನೀವು ಮತ್ತೆ ಚಲೋತ್ನಿಗೆ ದೊಡ್ಡ ದೊಡ್ಡ ಬಿಡ್ರಿ. ಮತ್ತೆ ಅದಕ್ಕೆ ನಮ್ಮ ಇದ್ರಾಗ ಇವರಿಬ್ಬರಾಗ ನಿರ್ಧಾರ ಮಾಡ್ತೀನಿ. ಯಾರ ಒಬ್ಬರಿಗೆ ಮಾಲಿ ಹಾಕದಾರಿ, ಗಂಡನ ಮಾಡ್ಕೊಳ್ಳೋದಾರಿ. ಹೌದಲ್ರಿ? ಅಯ್ಯೋ ಹೌದಾ ಸೀತಾ, ಹಂಗಿದ್ರೆ ಈಗ ಎಲ್ಲ ಮದ್ವೆ ಸೀಸನ್ ಎಲ್ಲ ದಿವಸನೂ ಬಿಸಿದವು. ಜಲ್ದಿ ನಿರ್ಧಾರ ಮಾಡ್ಬಿಡು, ಮದ್ವೆ ಮಾಡ್ಕೊಂಡ ಬಿಡೋಣ. ಮದ್ವಿ ಮಾಡ್ಕೋದಾದ್ರೆ ನನ್ನ ಮಾಡ್ಕೋಬೇಕು ನೀನು. ಈ ಸೀತಾ, ಮೊದಲಿಂದ ಗೆಳೆಯ ನಾನು, ನೀನು ನನ್ನ ಮಾಡ್ಕೋತಿ ಅಂತ ಅನ್ಕೊಂಡೀನಿ. ಮದ್ವೆ ಸೀಸನ್ ಬೇರೆ, ಚಲೋ ಮುಹೂರ್ತಗಳದು, ನನ್ನ ಮಾಡ್ಕೋರ. ಅಯ್ಯೋ ದೇವ್ರೆ, ಇದು ಒಂದು ಪೀಕ್ಲಾಟಪ್ಪ. ನಿನ್ನ ಮಾಡ್ಕೋ, ನನ್ನ ಮಾಡ್ಕೋ, ನನ್ನ ಮಾಡ್ಕೋ, ನಿನ್ನ ಮಾಡ್ಕೋ. ಯಾರನ್ನು ಮಾಡ್ಕೊಳ್ಳಿ ನಾನು? ಏನೋ ಮಾಡ್ಲಪ್ಪ, ಏನು ಮಾಡಲಿ? ನೀವೇ ಒಂದು ಐಡಿಯಾ ಕೊಡ್ತೀರಿ. ಇದ್ರೊಳಗೆ ನಾನು ಕರಿ ದೆವ್ವನ್ ಮಾಡ್ಕೊಂಡ್ರೆ ನನ್ನ ಲೈಫ್ ಚಲೋ ಇರುತ್ತೆ, ಬಿಳಿ ಲೈಫ್ ದೆವ್ವನ್ ಮಾಡ್ಕೊಂಡ್ರೆ ನನ್ನ ಲೈಫ್ ಚಲೋ ಇರುತ್ತೆ. ನೀವೇ ಹೇಳ್ರಿ, ಬಿಳಿ ದೆವ್ವ ಮಾಡ್ಕೊಳ್ಳಿ, ಕರಿ ದೆವ್ವ ಮಾಡ್ಕೊಳ್ಳಿ ಅಂತ. ತಪ್ಪಲಾರ್ದಂಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರಲ್ಲ ಅಷ್ಟು ಜನ ಕಾಮೆಂಟ್ ಮಾಡ್ರಿ. ಯಾರ್ಯಾರು ಮತ್ತೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನೋಡ್ಕೊಳಕತ್ತಿರಲ್ಲ ನಂದು ಈ ಚಾನಲ್, ಪ್ಲೀಸ್ ರೀ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊರಿ. ಅಂದ್ರೆ ನಾ ಹಾಕೋ ವಿಡಿಯೋ ನಿಮಗೆ ಬರ್ತಾವ್ರಿ, ನೋಡೋಕ್ಕಾಗತ್ತಲ್ಲ. ಹಂಗೆ ಲೈಕ್ ಓದ್ರಪ್ಪ, ಎಲ್ಲರೂ ಕಾಮೆಂಟ್ ಮಾಡ್ರಿ. ನನಗೂ ಖುಷಿ ಅಲ್ಲ, ನಾನು ಎಷ್ಟು ಕಷ್ಟಪಟ್ಟು ಮಾಡಿರ್ತೀನಿ. ಎಷ್ಟು ಕಷ್ಟಪಟ್ಟು ನಾವು ದೆವ್ಗಳು ಡೌಡವು ಹಾಡು ಸಾಂಗ್ ಡುಯೆಟ್ ಮಾಡ್ತೀವಿ. ನೀವು ಒಂಚೂರು ಕಾಮೆಂಟ್ ಮಾಡಿದ್ರೆ ಖುಷಿ ಅಲ್ಲ ನಮಗೂ. ಹಂಗೆ ಮರಿಬೇಡ್ರಿಪ್ಪ, ಯಾರನ್ನ ಮಾಡ್ಕೊಳ್ಳಿ ಅಂತ ಹೇಳ್ರಿ. ಯಾಕಂದ್ರೆ ನನಗೆ ತಲೆ ಕೆಟ್ಟ ಮೊಸರು ಗಡಿಗೆ ಆಗೈತಿ. ಅದಕ್ಕೆ